ರಾಮಾಪುರದಲ್ಲಿ ಆ ದಿನ ರಾತ್ರಿ ಚಳಿ ಹುಲಿಯ ಹಾಗೆ ಗರ್ಜಿಸುತ್ತಾ ಇರುತ್ತದೆ. ಚಳಿ ಗಾಳಿಯ ಶಬ್ದಕ್ಕೆ ಮನೆಗಳ ಬಾಗಿಲುಗಳು ಹೊಡ್ಕೋತಾ ಇರ್ತವೆ. ಆ ಊರಿನಲ್ಲಿ ಶಾರದಾ ಪ್ರಸಾದರ ಮನೆ ಯಾವತ್ತಿನ ಹಾಗೆ ಸಂದಡಿಯಿಂದ ಇರಬೇಕು. ಆದರೆ ಚಳಿ ಏಟಿಗೆ ಎಲ್ಲರೂ ಮುದುಡಿ ಹೋಗಿರುತ್ತಾರೆ. ಮುಖ್ಯವಾಗಿ ಆ ಮನೆಯ ಯಜಮಾನ ಪ್ರಸಾದನ ಪರಿಸ್ಥಿತಿ ಬಹಳ ದಾರುಣವಾಗಿರುತ್ತದೆ. ಏನೇ ಶಾರದಾ, ಶಾರದಾ ಎಲ್ಲಿದ್ಯೆ? ನನಗೆ ಚಳಿಗೆ ಪ್ರಾಣ ಹೋಗೋ ಹಾಗಿದೆ. ಆ ಹೀಟರ್ ಹಾಕಿ ಮಹಾತಾಯಿ. ಶಾರದಾ ಕೈಯಲ್ಲಿ ಬಿಸಿ ಹಾಲಿನ ಗ್ಲಾಸ್ ಜೊತೆಗೆ ಬರ್ತಾ, ಯಾಕ್ರಿ ಹಾಗೆ ಅರಚ್ತಾ ಇದ್ದೀರಾ? ಹೀಟರ್ ಹಾಕಿದ್ರೆ ಕರೆಂಟ್ ಬಿಲ್ ಯಾರ್ ಕಟ್ತಾರೆ? ಈ ಮಧ್ಯ ಕರೆಂಟ್ ಬಿಲ್ ನೋಡ್ತಾ ಇದ್ರೆ ಎದೆ ಒಡೆದು ಹೋಗೋ ಹಾಗಿದೆ. ತಗೊಳ್ಳಿ, ಬಿಸಿ ಬಿಸಿ ಹಾಲು ಕುಡೀರಿ, ಬೆಚ್ಚಗಿರುತ್ತೆ. ಹಾಲ? ಈ ವಯಸ್ಸಲ್ಲಿ ನನಗೆ ಹಾಲು ಕುಡಿಸ್ತೀಯಾ? ನಾನೇನಾದ್ರೂ ನಿನಗೆ ಹಸು ಮಗು ಹಾಗೆ ಕಾಣ್ತೀನ? ನನಗೆ ಬಿಸಿ ಬಿಸಿಯಾಗಿ ಮಿರ್ಚಿ ಬಜ್ಜಿ ಬೇಕು, ಇಲ್ಲ ಅಂದ್ರೆ ಕನಿಷ್ಠ ಬಿಸಿಯಾಗಿ ಇಡ್ಲಿ ಆದ್ರೂ ಬೇಕು. ಈ ಚಳಿಗೆ ಖಾರ ಖಾರವಾಗಿ ತಿಂದ್ರೆ ಚೆನ್ನಾಗಿರುತ್ತೆ. ಈ ರಾತ್ರಿ ಹೊತ್ತು ಬಜ್ಜಿನ ನಿಮ್ಗೆ ಹುಚ್ಚಲ್ವಾ? ಸೊಸೆಂದ್ರು ಯಾವಾಗ್ಲೂ ಕೆಲಸ ಮುಗಿಸಿ ರೂಮ್ ಒಳಗೆ ಹೊರಟೋಗಿದ್ದಾರೆ. ಈಗ ಅವರನ್ನ ಎಬ್ಸಿ ಬಜ್ಜಿ ಹಾಕು ಅಂತಂದ್ರೆ ದೊಡ್ಡ ಯುದ್ಧನೇ ನಡೆಯುತ್ತೆ. ಇಷ್ಟರಲ್ಲಿ ರಮೇಶ್, ಸುರೇಶ್, ಅರುಣ್ ಆಫೀಸಿಂದ ಮನೆಗೆ ಬರುತ್ತಾರೆ. ಅವರು ಕೂಡ ಚಳಿಗೆ ನಡುಗುತ್ತಾ ಒಳಗಡೆಗೆ ಬರ್ತಾರೆ. ಹಬ್ಬಾ, ಏನಪ್ಪ ಇದು ಚಳಿ! ಗಾಡಿ ಮೇಲೆ ಬರ್ತಾ ಇದ್ರೆ ಕೈಗಳು ಮಂಜುಗಡ್ಡೆ ಆಗ್ತಾ ಇದೆ. ಅಮ್ಮ, ತಿನ್ನೋದಕ್ಕೆ ಏನಾದ್ರೂ ಇದೆಯಾ? ಹಸುವೆ ತಿಂದ ಹಾಕ್ತಾ ಇದೆ. ಹೌದಮ್ಮ, ಈ ದಿನ ಆಫೀಸಲ್ಲಿ ಕ್ಯಾಂಟೀನ್ ಕೂಡ ಬಂದು ಮಧ್ಯಾಹ್ನ ಸರಿಯಾಗಿ ತಿಂದಿಲ್ಲ. ಈಗ ಬಿರಿಯಾನಿ ತಿಂದ್ರು ಅರ್ಗೋ ಆಗಿದೆ. ನಂಗ್ ಮಾತ್ರ ಬಿಸಿ ಬಿಸಿ ದೋಸೆ ಬೇಕಮ್ಮ, ಆನಿಯನ್ ದೋಸೆ, ಪಕ್ಕದಲ್ಲಿ ಶುಂಠಿ ಚಟ್ನಿ. ಆಹಾ, ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರುತ್ತೆ. ನಿಮ್ಮ ಅಪ್ಪನೇ ಹೆಚ್ಚು ಅಂದ್ಕೊಂಡ್ರೆ ನೀವು ಕೂಡ ತಯಾರಾಗಿದ್ರಾ? ಅಡಿಗೆ ಮನೇಲಿ ಅನ್ನ ಸಾರು ಇದೆ, ಬೇಕು ಅಂದ್ರೆ ತಿನ್ನಿ. ದೋಸೆ ಬಜ್ಜಿ ಅಂದ್ರೆ ಈಗಾಗಲ್ಲ. ಆಗಲೇ ಅನಾಮಿಕಾ, ಅವನಿ, ಅಂಜಲಿ ತಮ್ಮ ರೂಮಿನಿಂದ ಹಾಲ್ಗೆ ಬರ್ತಾರೆ. ಏನಾಯ್ತತೆ, ಎಲ್ರೂ ಹಾಗೆ ಅರ್ಚ್ತಾ ಇದ್ದೀರಾ? ಏನಿಲ್ಲ ಅನಾಮಿಕಾ, ಈಗ ಚಳಿಗಾಲದ ಹುಚ್ಚಿಡ್ದಿದೆ. ಈ ರಾತ್ರಿ ಹೊತ್ತು ಹೋಟೆಲ್ ರುಚಿ ಬೇಕಂತೆ. ಹೋಟೆಲ್ ರುಚಿನಾ? ವಾವ್, ನಂಗ್ ಕೂಡ ಹಸಿವಾಗ್ತಾನೆ ಇದೆ ಅತ್ತೆ. ಅರುಣ್, ನೀನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದಲ್ಲ? ನೋ ಚಾನ್ಸ್ ಅಂಜಲಿ, ಈ ಚಳಿಗೆ ಡೆಲಿವರಿ ಬಾಯ್ಸ್ ಯಾರು ಬರ್ತಾ ಇಲ್ಲ. ಎಲ್ಲ ಆಪ್ಸ್ ಅಲ್ಲೇ ಕರೆಂಟ್ಲಿ ಅನ್ಅವೈಲಬಲ್ ಅಂತ ತೋರಿಸ್ತಾ ಇದೆ. ನೋಡಿದ್ಯಾ, ನಮಗೆ ಎಲ್ಲ ಊರಲ್ಲಿ ಎಲ್ರಿಗೂ ಹೀಗೆ ಇರುತ್ತೆ ಅಂತ. ಈ ಚಳಿಲಿ ಯಾರಾದ್ರೂ ಬಿಸಿ ಬಿಸಿಯಾಗಿ ಅನ್ನ ಕೊಟ್ರೆ ದೇವರ ಹಾಗೆ ಕೈ ಮುಗಿತಾರೆ. ಮಾವಯ್ಯ ಹೇಳಿದ್ದು ನಿಜನೇ. ನಾವೇ ಇಷ್ಟು ಹಸ್ವೆಂದಿದ್ರೆ ಹೊರಗಡೆ ಪಾಪ ಲಾರಿ ಡ್ರೈವರ್ಸು, ಪ್ರಯಾಣಿಕರು ಎಷ್ಟು ಕಷ್ಟಪಡ್ತಾ ಇದ್ದಾರೋ. ಅನಾಮಿಕಾ, ನಿನ್ ತಲೆಯಲ್ಲಿ ಏನೋ ಲೈಟ್ ಬೆಳಗಿದ ಹಾಗಿದೆ. ಏನಮ್ಮ ಅದು? ಮಾವಯ್ಯ, ನಮ್ಮ ಮನೆ ಮುಂದೆ ದೊಡ್ಡ ಖಾಲಿ ಜಾಗ ಇದೆಯಲ್ಲ, ಅಲ್ಲಿ ನಾವು ಒಂದು ಚಿಕ್ಕದಾದ ರಾತ್ರಿ ಹೋಟೆಲ್ ಇಟ್ರೆ ಹೇಗಿರುತ್ತೆ? ಕೇವಲ ರಾತ್ರಿ ಹೊತ್ತು ಮಾತ್ರನೇ ಬಿಸಿ ಬಿಸಿ ಇಡ್ಲಿ, ದೋಸೆ, ಬಜ್ಜಿ ಹಾಕಿ ಕೊಡೋಣ. ವಾಟ್, ಹೋಟೆಲ ನಾವು ನಡೆಸ್ಬೇಕಾ? ಅಕ್ಕ, ನಿಂಗೆ ಚಳಿಗೆ ತಲೆ ಏನಾದ್ರೂ ತಿರುಗ್ತಾ ಇದ್ಯಾ? ಈ ಚಳಿನಲ್ಲಿ ಹೊಗೆ ಮುಂದೆ ಯಾರು ನಿಂತ್ಕೋತಾರೆ? ನನ್ನಿಂದಾಗಲ್ಲಪ್ಪ, ನನ್ನ ಸ್ಕಿನ್ ಡ್ರೈ ಆಗಿ ಹೋಗುತ್ತೆ. ಐಡಿಯಾ ಚೆನ್ನಾಗಿದೆ, ಹೊರತು ವರ್ಕೌಟ್ ಆಗುತ್ತೆ ಅಂತೀಯಕ್ಕ? ನಾವ್ ಯಾವತ್ತೂ ಹೀಗೆ ಮಾಡಿಲ್ವಲ್ಲ. ಅನಾಮಿಕಾ ಹೇಳಿದ್ದು ಚೆನ್ನಾಗಿದೆಪ್ಪ. ನಮ್ಮ ಊರಲ್ಲಿ ರಾತ್ರಿ 8 ಆದ್ರೆ ತಿಂಡಿ ಸಿಕ್ಕೋದಿಲ್ಲ. ನಾವು ಹೋಟೆಲ್ ಇದ್ರೆ ಖಚಿತವಾಗಿ ನಡೆಯುತ್ತೆ. ಮೇಲಾಗಿ ನಮಗೆ ಆದಾಯ ಕೂಡ ಬರುತ್ತೆ. ನಾನ್ ಸಪೋರ್ಟ್ ಮಾಡ್ತೀನಿ. ನಾನು ಕ್ಯಾಶಿಯರ್ ಆಗಿರ್ತೀನಿ. ನಾನು ಟೆಸ್ಟಿಂಗ್ ಮಾಡ್ತೀನಿ, ಅದೇ ಕ್ವಾಲಿಟಿ ಚೆಕಿಂಗ್. ಎಲ್ರು ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ಮತ್ತೆ ಒಲೆ ಹತ್ರ ನಿಂತ್ಕೊಂಡಿರೋದು ಯಾರು? ಅನಾಮಿಕಾ ಒಬ್ಳೇನಾ? ಪರವಾಗಿಲ್ಲ ಬಿಡಿಯತ್ತೆ, ನಾನು ಮಾಡ್ತೀನಿ. ಅವನಿ, ಅಂಜಲಿ ನನಗೆ ಸಹಾಯ ಮಾಡಿದ್ರೆ ಸಾಕು. ನಾನ್ ಸಹಾಯ ಮಾಡ್ಬೇಕಾ? ಅತ್ತೆ, ನನಗೆ ಸೊಂಟ ನೋವು ಬರ್ತಾ ಇದೆ, ಸಡನ್ ಆಗಿ ತಲೆ ತಿರುಗ್ತಾ ಇದೆ. ನಿನ್ ನಟನೆ ನಿಲ್ಸಮ್ಮ ಅಂಜಲಿ, ಹೋಟೆಲ್ ಇಡ್ತಾ ಇದೀವಿ ಅಷ್ಟೇ. ಈ ದಿನದಿಂದ ಶುರು. ಈಗ ನಮ್ಮ ಹಸ್ವೆ ತೀರುತ್ತೆ, 4 ಹಸ್ವೆ ಕೂಡ ತೀರುತ್ತೆ. ಬನ್ನಿ ಬನ್ನಿ, ಸಾಮಾನು ಹೊರಗ್ ತೆಗಿರಿ. ಹಾಗೆ ಪ್ರಸಾದ್ ಆಜ್ಞೆಯಿಂದ, ಅನಾಮಿಕಾ ಆಲೋಚನೆಯಿಂದ ಆ ರಾತ್ರಿ ಅವರ ಮನೆ ಮುಂದೆ ಚಳಿಗಾಲದಲ್ಲಿ ರಾತ್ರಿ ಹೋಟೆಲ್ ಬೋರ್ಡು ಬೆಳಗುತ್ತದೆ. ರಮೇಶ್, ಸುರೇಶರು ಲೈಟ್ಸ್ ಹಾಕ್ತಾರೆ. ಅರುಣ್ ಟೇಬಲ್ಸ್ ಹಾಕ್ತಾನೆ. ಅನಾಮಿಕಾ ಹಿಟ್ಟು ಕಲಿಸುತ್ತಾಳೆ. ಅವನಿ ಬೋರ್ಡ್ ಮೇಲೆ ಮೆನು ಬರೆಯುತ್ತಾಳೆ. ಮನೆ ಮುಂದೆ ಖಾಲಿ ಜಾಗ, ಒಂದು ದೊಡ್ಡ ಗ್ಯಾಸ್ ಒಲೆ, ಪಕ್ಕದಲ್ಲೇ ಇಡ್ಲಿ ಪಾತ್ರೆ, ದೋಸೆ ಹಿಟ್ಟು ಇರುತ್ತೆ. ಅನಾಮಿಕಾ ವೇಗದಿಂದ ಈರುಳ್ಳಿ ಹಚ್ತಾ ಇರ್ತಾಳೆ. ಅವನಿ, ಆ ಹಸಿಮೆಣಸಿಕಾಯಿ ಚೆನ್ನಾಗಿ ತೊಳಿ, ಬಜ್ಜಿಗೋಗಿ ಹಿಟ್ಟು ಕಲಿಸ್ಬೇಕು. ತೊಳಿತಿದ್ದೀನಕ್ಕ, ನೀರು ತುಂಬಾ ಐಸ್ ಆಗಿದೆ, ನನ್ನ ನೈಲ್ ಪಾಲಿಶ್ ಹಾಳಾಗೋಗುತ್ತೆ. ಆ ನೈಲ್ ಪಾಲಿಶ್ ಏನೋ ನಾಳೆ ಮತ್ತೆ ಹಚ್ಕೋಬಹುದು, ಹೊರತು ಕಸ್ಟಮರ್ಸ್ ಬಂದ್ರೆ ಬಜ್ಜಿ ಇದ್ದಿದ್ರೆ ಚೆನ್ನಾಗಿರಲ್ಲ. ಅಂಜಲಿ, ನೀನು ಆ ಚಟ್ನಿನ ರುಬ್ಬಿದ್ಯಾ? ಅಕ್ಕ, ಈ ಮಿಕ್ಸಿ ಸೌಂಡ್ಗೆ ನಂಗೆ ತಲೆನೋವು ಬರ್ತಾ ಇದೆ. ಆದ್ರೂ ಇದ್ರಲ್ಲಿ ಕೊಬ್ಬರಿ ಚೂರು ರುಬ್ತಾ ಇಲ್ಲ. ನೀನ್ ಹಾಕಿದ್ದು ಕೊಬ್ಬರಿ ಚಿಪ್ಪಮ್ಮ, ಕೊಬ್ಬರಿ ಅಲ್ಲ. ಸರಿಯಾಗಿ ನೋಡಿ ಹಾಕು. ಸೋಂಬೇರಿತನ ಹೆಚ್ಚಾದ್ರೆ ಹೀಗೆ ಇರುತ್ತೆ. ಅತ್ತೆ, ನೀವು ನನ್ ಬೈಬೇಡಿ. ಮೊದ್ಲೇ ಚಳಿಗೆ ನನ್ ಕೈ ನಡುಗ್ತಾ ಇದೆ. ಚಟ್ನಿಲಿ ಉಪ್ಪು ಹೆಚ್ಚಾಗಿ ಬೀಳೋ ಹಾಗಿದೆ. ಹಬ್ಬ, ಮಾತು ನಿಲ್ಸಿ ಕೆಲಸ ಶುರು ಮಾಡಿ. ಅಲ್ಲಿ ನೋಡು, ಆ ಬೀದಿ ಕೊನೆಯಿಂದ ಯಾರೋ ಬರ್ತಾ ಇದ್ದಾರೆ. ನಮ್ಮ ಮೊದಲ ಕಸ್ಟಮರ್ ಅನ್ಕೋತೀನಿ. ಅಲ್ಲಿಗೆ ಊರಿನ ಪೋಸ್ಟ್ ಮ್ಯಾನ್ ರಂಗಯ್ಯ ಬರುತ್ತಾನೆ. ಸೈಕಲ್ ಇಂದ ಇಳಿದು ಆಶ್ಚರ್ಯದಿಂದ ನೋಡ್ತಾನೆ.
ಏನು ಪ್ರಸಾದ್ ಅವರೇ, ಈ ರಾತ್ರಿ ವೇಳೆ ಇಲ್ಲಿ ಬೆಳಕು ಜಿಗಿ ಜಿಗಿ ಅಂತ ಇದೆ, ಏನಾದ್ರೂ ಹಬ್ಬನಾ ಏನು? ಹಬ್ಬ ಅಲ್ಲ ರಂಗಯ್ಯ, ಇದು ನಮ್ಮ ಸೊಸೆ ಹೊಸದಾಗಿ ಇಟ್ಟ ರಾತ್ರಿ ಹೋಟೆಲ್. ನಿಮಗೆ ಬಿಸಿ ಬಿಸಿಯಾಗಿ ಇಡ್ಲಿ ಬೇಕಾ, ದೋಸೆ ಬೇಕಾ? ಹಬ್ಬ, ದೇವ್ರ ಹಾಗೆ ಕಾಣಿಸಿದ್ರಿ ಸ್ವಾಮಿ. ಡ್ಯೂಟಿ ಮಾಡಿ ಬರ್ತಾ ಇದ್ದೀನಿ, ಮನೆಯಲ್ಲಿ ಮಾಡ್ಕೊಳ್ಳೋ ಸಹನೆ ಇಲ್ಲ. ಒಂದು ಪ್ಲೇಟ್ ಇಡ್ಲಿ, 2 ಬಜ್ಜಿ ಕೊಡಿ. ಕೂತ್ಕೊಳ್ಳಿ ರಂಗಯ್ಯ ಅವರೇ, ಈಗಲೇ ಬಿಸಿ ಬಿಸಿಯಾಗಿ ಕೊಡ್ತೀನಿ. ಅಂಜಲಿ, ಆ ಪ್ಲೇಟ್ ತಗೊಂಡು ಇಡ್ಲಿ ಹಾಕು. ಇಡ್ಲಿನಾ? ಅದು ಬಿಸಿಯಾಗಿರುತ್ತೇನೋ ಅಕ್ಕ, ನನ್ ಕೈ ಸುಟ್ಟೋಗುತ್ತೆ. ಸೌಟಿಂದ ತೆಗಿ ಅಂಜಲಿ, ಕೈಯಿಂದಲ್ಲ. ಅಂಜಲಿ ಮುಖ ಮುದುಡಿಸಿಕೊಂಡು ಇಡ್ಲಿ ಪ್ಲೇಟ್ ಅಲ್ಲಿ ಇಟ್ಟು ಅದರ ಮೇಲೆ ಚಟ್ನಿ ಸಾಂಬಾರು ಹಾಕಿ ಪಕ್ಕದಲ್ಲಿ ಬಜ್ಜಿ ಇಟ್ಟು ರಂಗಯ್ಯಂಗೆ ಕೊಡುತ್ತಾಳೆ. ರಂಗಯ್ಯ ಅಮ್ಮ ಅಂತ ತಿಂತಾನೆ. ಹಬ್ಬ, ಆಹಾ ಏನ್ ರುಚಿ! ಅಮ್ಮ ಅನಾಮಿಕಾ, ನಿನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಮ್ಮ. ಈ ಚಳಿಯಲ್ಲಿ ಸಾಂಬಾರ್ ಇಡ್ಲಿ ತಿಂತಾ ಇದ್ರೆ ಸ್ವರ್ಗ ಕಾಣಿಸ್ತಾ ಇದೆ ಅಂದ್ಕೋ. ನೋಡಿದ್ಯಾ ಅಂಜಲಿ, ಕಸ್ಟಮರ್ ಎಷ್ಟು ಸಂತೋಷವಾಗಿದ್ದಾರೆ, ಅದೇ ನಮಗೆ ನಿಜವಾದ ಲಾಭ. ಅವ್ರು ಸಂತೋಷವಾಗಿದ್ದಾರೆ ಮಾವಯ್ಯ, ಆದ್ರೆ ನನ್ ಕಾಲ್ ಎಳಿತಾ ಇದೆ. ಈ ಸರ್ವಿಂಗ್ ನನ್ನಿಂದಾಗಲ್ಲ. ನಾನು ಕ್ಯಾಶಿಯರ್ ಆಗಿರ್ತೀನಿ. ಸುರೇಶ್ ಬಾವ್ರನ್ನ ಎದ್ದೇಳು ಅನ್ನಿ. ಆಗಲ್ಲ ಅಂಜಲಿ, ದುಡ್ಡು ಲೆಕ್ಕ ಮಾಡೋದು ಕಷ್ಟವಾಗತ್ತೆ. ನೀನು ಸರ್ವಿಂಗ್ಗೆ ಮಾಡು. ಆಗಲೇ ಒಂದು ಲಾರಿ ಬಂದು ಅಲ್ಲಿ ನಿಲ್ಲುತ್ತದೆ. ಅದರಿಂದ ಡ್ರೈವರ್, ಕ್ಲೀನರ್ ಇಳಿಯುತ್ತಾರೆ. ಅವರ ಹಿಂದೆ 4 ಪ್ರಯಾಣಿಕರು ಇಳಿಯುತ್ತಾರೆ. ಏನು, ಊಟ ಸಿಕ್ಕುತ್ತಾ? ತುಂಬಾ ಹಸಿವಾಗ್ತಾ ಇದೆ. ಊಟ ಇಲ್ಲ ರೀ, ಇಡ್ಲಿ, ದೋಸೆ, ಬಜ್ಜಿ, ಉಪ್ಮಾ ಇದೆ. ಏನೋ ಒಂದು ತಾಯಿ, ಬಿಸಿಯಾಗಿದ್ರೆ ಸಾಕು. ಎಲ್ಲರಿಗೂ ತಲೆಗೊಂದು ಪ್ಲೇಟು, 2 ಪ್ಲೇಟ್ ದೋಸೆಗಳು ಹಾಕಿ. ಏನೋ ಅಷ್ಟು ಜನಕ್ಕೆ ಅಕ್ಕ, ಎಷ್ಟು ದೋಸೆ ಹಾಕ್ಬೇಕು ಅಂದ್ರೆ ನನ್ ಮೇಕಪ್ ಕರ್ಗಿ ಹೋಗುತ್ತೆ. ಆ ಬಿಸಿ ಶಾಖ ನನ್ ಮುಖಕ್ಕೆ ತಗಲ್ಬಾರ್ದು. ಈಗ ಮೇಕಪ್ ಬಗ್ಗೆ ಅಲ್ಲ ಅಂಜಲಿ, ಬಿಸ್ನೆಸ್ ಬಗ್ಗೆ ಆಲೋಚಿಸ್ಬೇಕು. ಫಸ್ಟ್ ಆರ್ಡರ್ ತಗೋ. ಒಂದೇ ಸಲಕ್ಕೆ ಅಲ್ಲಿ ರದ್ದಿ ಹೆಚ್ಚಾಗುತ್ತದೆ. ಅನಾಮಿಕಾ ವೇಗವಾಗಿ ದೋಸೆ ಹಾಕ್ತಾ ಇರ್ತಾಳೆ. ದೋಸೆ ಕೈಯನ್ನು ತಿರುಗಿಸ್ತಾ ಇರುವ ಆಕೆ ಕೈಯ ವೇಗವನ್ನು ನೋಡಿ ರಮೇಶ್ ಸಂತೋಷ ಪಡುತ್ತಾನೆ. ಅವನಿ ಫೋನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಬಿಲ್ ಮಾಡ್ತಾ ಇರ್ತಾಳೆ. ಅಂಜಲಿ ಮಾತ್ರ ಆ ಕಡೆ ಈ ಕಡೆ ತಿರುಗುತ್ತಾ ಗಾಬರಿ ಮಾಡ್ತಾ ಇರ್ತಾಳೆ. ಏನು ಅಂದ್ರೆ, ಬೇಗ ತಿನ್ನಿ, ಪ್ಲೇಟು ಕಡಿಮೆ ಆಗಿದೆ. ನೀವು ಹಾಗೆ ಅಗೀತ ತಿಂದ್ರೆ ಹೇಗೆ? ನುಂಗ್ಬಿಡಿ. ಏನಮ್ಮ, ದುಡ್ಡು ಕೊಟ್ಟು ತಿಂತಾ ಇದೀವಿ, ಪ್ರಶಾಂತವಾಗಿ ತಿನ್ನೋದಕ್ ಬಿಡು. ಪ್ರಶಾಂತತೆ ಬೇಕು ಅಂದ್ರೆ ಮನೆ ಕಟ್ಕೊಂಡು ತಿನ್ಬೇಕು. ಇದು ಹೋಟೆಲ್, ಇಲ್ಲಿ ಸ್ಪೀಡ್ ಮುಖ್ಯ. ಏನೇ ಮಾತು, ಕಸ್ಟಮರ್ ಜೊತೆ ಹಾಗೆ ಮಾತಾಡೋದು? ಹೋಗಿ ನೀರಿನ ಗ್ಲಾಸ್ ಕೊಡು. ಅತ್ತೆ, ಅವರು ಸಾಂಬಾರ್ ಕುಡಿತಾನೆ ಇದ್ದಾರೆ, ನಾನು ಸುರಿತಾನೆ ಇದ್ದೀನಿ. ನನ್ನ ಕೈ ನೋವಾಗ್ತಾ ಇದೆ. ರಾತ್ರಿ 10 ಗಂಟೆ ಆಗುತ್ತದೆ. ಜನರ ರದ್ದಿ ಇನ್ನೂ ಹೆಚ್ಚಾಗ್ತಾನೆ ಇರುತ್ತದೆ. ಬಜ್ಜಿ ಹಿಟ್ಟು ಆಗಿ ಹೋಗುತ್ತೆ, ಇಡ್ಲಿ ಕೂಡ ಆಗಿ ಹೋಗುತ್ತೆ. ಕೇವಲ ದೋಸೆ ಹಿಟ್ಟು ಮಾತ್ರವೇ ಮಿಕ್ಕುತ್ತೆ. ರಮೇಶ್ ಅವರೇ, ಹಿಟ್ಟು ಆಗೋಗಿದೆ. ಜನರೇನೋ ಇನ್ನೂ ಬರ್ತಾ ಇದ್ದಾರೆ. ಏನ್ ಮಾಡೋಣ? ಪರವಾಗಿಲ್ಲ ಅನಾಮಿಕಾ, ಇದ್ದಿದ್ವರೆಗೂ ಹಾಕು, ಆಮೇಲೆ ಸೋಲ್ಡ್ ಔಟ್ ಅಂತ ಬೋರ್ಡ್ ಇಡೋಣ. ಆಗಲೇ ಒಂದು ದೊಡ್ಡ ಕಾರು ಬಂದು ನಿಲ್ಲುತ್ತದೆ. ಅದರೊಳಗಿಂದ ಒಬ್ಬ ಸೂಟು ಬೂಟು ಹಾಕಿಕೊಂಡ ವ್ಯಕ್ತಿ ಇಳಿಯುತ್ತಾನೆ. ಅವನು ಆ ಊರಿನ MLAಗೆ PA. ಯಾರು ಇಲ್ಲಿ ಓನರು? ನಾನೇ ರೀ, ಹೇಳಿ ಸ್ವಾಮಿ. MLA ಅವರು ಈ ಕಡೆ ಬರ್ತಾ ಇದ್ದಾರೆ. ಅವರಿಗೆ ಹಸಿವಾಗ್ತಾ ಇದೆ ಅಂತೆ. ಸ್ಪೆಷಲ್ ಆಗಿ ಏನಿದೆ? ಓ, MLA ಅವರ ಅಂದ್ರೆ ನಮ್ಮ ಸ್ಪೆಷಲ್ ಐಟಮ್ ಅಂಜಲಿಸ್ ಎಗ್ ದೋಸೆ ಹಾಕ್ತೀನಿ. ಸುಮ್ನಿರು ಅಂಜಲಿ, ಅವ್ರಿಗೆ ಏನ್ ಬೇಕೋ ಕೇಳೋಣ. ನಮ್ಮ ಸಾರ್ಗೆ ಖಾರ ದೋಸೆ ಬೇಕು, ಕೆಂಪಗಿ ಕಾಯಿಸ್ಬೇಕು, ಅದ್ರ ಮೇಲೆ ಶುಂಠಿ ಚಟ್ನಿ ಇರ್ಬೇಕು. 10 ನಿಮಿಷದಲ್ಲೇ ರೆಡಿ ಆಗ್ಬೇಕು. ಹಾಗೆ ಸರ್, 10 ನಿಮಿಷ ಅಲ್ಲ, 5 ನಿಮಿಷದಲ್ಲಿ ಕೊಡ್ತೀವಿ. ಅನಾಮಿಕಾ ತನ್ನ ನೈಪುಣ್ಯವೆಲ್ಲ ಉಪಯೋಗಿಸಿ ಅದ್ಭುತವಾದ ಖಾರದ ದೋಸೆ ಹಾಕುತ್ತಾಳೆ. ತುಪ್ಪದ ವಾಸನೆ ಆ ಜಾಗವೆಲ್ಲ ಗಮ್ಮಂತ ಇರುತ್ತದೆ. ಅಂಜಲಿ ಮಾತ್ರ ದೋಸೆಯನ್ನು ತಾನೇ ಸ್ವಯಂ ಆಗಿ ತಗೊಂಡೋಗಿ ಕೊಡ್ಬೇಕು ಅಂತ ಹಠ ಹಿಡಿತಾಳೆ. ನಾನೇ ಕೊಡ್ತೀನಿ ಅಕ್ಕ, MLA ಅವರಲ್ವಾ, ಬಹುಶಃ ನನ್ನನ್ನು ನೋಡಿ ಏನಾದ್ರೂ ಟಿಪ್ ಕೊಡ್ತಾರೆ ಏನೋ. ಜಾಗೃತಿ ಅಂಜಲಿ, ಕಾಲ್ ಜರಿ ಬೀಳ್ಬೇಡ. ಅಂಜಲಿ ಸ್ಟೈಲ್ ಆಗಿ ನಡೆದುಕೊಂಡು ಕಾರ್ ಹತ್ರ ಹೋಗುತ್ತಾಳೆ. ಆದರೆ ಚಳಿಗೆ ಆಕೆ ಕಾಲು ನಡುಗೆ ಕಾರು ಡೋರ್ ಹತ್ರನೇ ಕಾಲು ಜಾರುತ್ತಾಳೆ. ಪ್ಲೇಟ್ ಅಲ್ಲಿರುವ ದೋಸೆ ಎಗರಿ PA ಮುಖದ ಮೇಲೆ ಬೀಳುತ್ತೆ. ಅದರಿಂದ ಎಲ್ಲರೂ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ಏನಮ್ಮ ಇದು, ಕಣ್ ಕಾಣಿಸ್ತಾ ಇಲ್ವಾ? ನನ್ ಮುಖಕ್ಕೆ ದೋಸೆ ಹಾಕ್ತೀಯಾ? ಸಾರಿ ಸರ್, ಇದು ಚಳಿಗೆ ಕಾಲು ಸ್ಲಿಪ್ ಆಯ್ತು. ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹೋಟೆಲ್ ಮುಚ್ಚಾಕ್ಸ್ತೀನಿ. ಕ್ಷಮಿಸಿ ಅಯ್ಯ, ನಮ್ಮ ಸೊಸೆಗೆ ತಿಳಿಯದೆ ಮಾಡಿದ್ಲು. ಅನಾಮಿಕಾ, ಇನ್ನೊಂದು ದೋಸೆ ಹಾಕಮ್ಮ ಬೇಗ. ಅನಾಮಿಕಾ ಇನ್ನೊಂದು ದೋಸೆ ಹಾಕಿ ಬಹಳ ಮರ್ಯಾದೆಯಿಂದ ತಗೊಂಡೋಗಿ ಕೊಡುತ್ತಾಳೆ. ಕ್ಷಮಿಸಿ ಸರ್, ನಮ್ಮ ತಂಗಿಗೆ ಅಭ್ಯಾಸವಿಲ್ಲ. ತಗೊಳ್ಳಿ, ಬಿಸಿ ಬಿಸಿ ದೋಸೆ, ರುಚಿ ನೋಡಿ. MLA ಅವರು ದೋಸೆ ತಿನ್ನುತ್ತಾರೆ. ತುಂಬಾ ಚೆನ್ನಾಗಿದೆ ಅಮ್ಮ. ಈ ಮಧ್ಯಕಾಲದಲ್ಲಿ ಇಂತಹ ಒಳ್ಳೆ ದೋಸೆ ತಿಂದಿಲ್ಲ. ಆ ಹುಡುಗಿನ ಏನು ಅನ್ಬೇಡಿ, ಚಳಿಗಾಲ ಅಲ್ವಾ, ಪಾಪ ನಡಗಿದ ಹಾಗಿದೆ. ತಗೊಳ್ಳಿ ದುಡ್ಡು, ಮಿಕ್ಕಿದ್ದು ಆ ಹುಡುಗಿಗೆ ಟಿಪ್ ಕೆಳಗೆ ಕೊಡಿ ಎಂದು MLA 500 ರೂಪಾಯಿ ಕೊಟ್ಟು ಹೊರಟು ಹೋಗುತ್ತಾನೆ. ದುಡ್ಡನ್ನು ನೋಡಿ ಅಂಜಲಿ ಮುಖ ಬೆಳಗಿ ಹೋಗುತ್ತದೆ. ನೋಡಿದ್ರಾ, ನನ್ನಿಂದಲೇ 500 ರೂಪಾಯಿ ಟಿಪ್ ಕೊಟ್ಟಿದ್ದಾರೆ. ನಾನು ದೋಸೆ ಅವನ PA ಮುಖಕ್ಕೆ ಹೊಡಿದೇ ಇದ್ರೆ MLA ಅವರು ಹೊರಗೆ ಬರ್ತಾನೆ ಇರ್ಲಿಲ್ಲ. ಇದೆಲ್ಲ ನನ್ನ ಪ್ಲಾನ್. ನಿನ್ನ ಪ್ಲಾನ್ ನ ಹೊಟ್ಟೆ ಹೊಡಿ ಹೋಟೆಲ್ ಮುಚ್ಚೋಗೋದು.
ಏನೇನಾದ್ರೇನು ಅಂಜಲಿಯಿಂದ ಲಾಭನೇ ಬಂತಲ್ಲ. ಇನ್ನು ರಾತ್ರಿ 11 ಗಂಟೆ ಆಗುತ್ತದೆ. ಎಲ್ಲರೂ ಸಾಮಾನನ್ನು ಜೋಡಿಸ್ತಾ ಇರ್ತಾರೆ. ಎಲ್ಲರೂ ಸುಸ್ತಾಗಿರ್ತಾರೆ. ಆದ್ರೆ ಮುಖದಲ್ಲಿ ಸಂತೃಪ್ತಿ ಇರುತ್ತೆ. ಈ ದಿನ ಎಷ್ಟು ಬಂತಪ್ಪ ಆದಾಯ? ಖರ್ಚು ಹೋಗಿ ಅಕ್ಷರಶಃ 5,000 ರೂಪಾಯಿ ಲಾಭ ಅಪ್ಪ. ಆ ಮಾತಿಗೆ ಎಲ್ಲರೂ ಆಶ್ಚರ್ಯದಿಂದ ವಾವನ್ನುತ್ತಾರೆ. ಒಂದು ದಿನದಲ್ಲೇ 5,000ನಾ? ಅಂದ್ರೆ ತಿಂಗಳಿಗೆ 1.5 ಲಕ್ಷ ಕಣೋ. ಅಂದ್ರೆ ನಾನು ಲಕ್ಷಾಧಿಕಾರಿ ಅನ್ನೋ ಮಾತು. ನಾಳೆ ಹೋಗಿ ಹೊಸ ರೇಷ್ಮೆ ಸೀರೆ ತಗೋತೀನಿ. ನಿಲ್ಸೆ ಅಂಜಲಿ, ಈ ಕಷ್ಟವೆಲ್ಲ ಅನಾಮಿಕ ಹಾಕಂದು. ಆಕೆ ಒಲೆ ಹತ್ರ ಅಲ್ಲಾಡ್ದೆ ನಿಂತಿದ್ದಾಳೆ, ಆದ್ರಿಂದ ಈ ದುಡ್ಡು ಬಂದಿದೆ. ಹೌದು, ಅನಾಮಿಕನ ಇಲ್ದಿದ್ರೆ ಈ ದಿನ ನಾವು ಹೋಟೆಲ್ನೇ ನಡೆಸ್ತಾ ಇದ್ದಿಲ್ಲ. ಹಾಗನ್ಬೇಡಿ, ಎಲ್ರೂ ಸೇರಿ ಕೆಲಸ ಮಾಡಿದ್ದೀವಿ. ಅವನಿ ಬಿಲ್ಲಿಂಗ್ ನೋಡಿದ್ಲು, ಅಂಜಲಿ ಸರ್ವಿಂಗ್ ಮಾಡಿದ್ಲು, ಮಾವಯ್ಯ ಅತ್ತೆ ಜೊತೆಯಾಗಿದ್ರು. ಇದು ನಮ್ಮೆಲ್ಲರ ವಿಜಯ. ನಿಜವೇ ಅಮ್ಮ, ಆದ್ರೆ ನಾಳೆಯಿಂದ ಒಂದು ಬದಲಾವಣೆ. ಏನು ಮಾವಯ್ಯ, ನಾನು ಕ್ಯಾಶಿಯರ್ನಾ? ಅಲ್ಲಮ್ಮ, ನಾಳೆಯಿಂದ ಅಂಜಲಿ ಕೇವಲ ಬಜ್ಜಿ ಮಾತ್ರ ಹಾಕ್ಬೇಕು. ಸರ್ವಿಂಗಿಗೆ ಹೋದ್ರೆ ಕಸ್ಟಮರ್ ಮೇಲೆ ದೋಸೆ ಹಾಕ್ತಾಳೆ, ಅರುಣ್ ಸರ್ವಿಂಗ್ ಮಾಡ್ತಾನೆ. ಬಜ್ಜಿ ಮಾಡೋದ? ಆ ಎಣ್ಣೆ ವಾಸನೆ ನನ್ಗೆ ಆಗಲ್ಲ ಮಾವಯ್ಯ. ಆದ್ರಿಂದ ನನ್ನ ಫೇಸ್ ಆಯಿಲ್ ಆಯಿಲ್ ಆಗುತ್ತೆ. ಆಗದೆ ಇದ್ರೆ ಮನೇಲಿ ಕುತ್ಕೋ, ಲಾಭದಲ್ಲಿ ನಿಂಗೆ ಪಾಲಿಲ್ಲ. ಹಾ, ಇಲ್ಲ ಇಲ್ಲ ಅತ್ತೆ, ಬಜ್ಜಿ ಮಾಡೋದು ನನಗಿಷ್ಟ. ಬಜ್ಜಿಗಳ ರಾಣಿ ಆಗ್ತೀನಿ, ನೋಡ್ತಾ ಇರಿ. ಆ ಮಾತಿಗೆ ಎಲ್ಲರೂ ನಗುತ್ತಾರೆ. ಆ ರಾತ್ರಿ ಆ ಕುಟುಂಬವೆಲ್ಲ ಸೇರಿ ಊಟನ್ನು ತಿನ್ನುತ್ತಾ ಮಾತನಾಡ್ತಾ ಇರ್ತಾರೆ. ಚಳಿ ಹೊರಗೆ ಇಷ್ಟಿದ್ದರೂ ಆ ಕುಟುಂಬದ ಮಧ್ಯದಲ್ಲಿರುವ ಆಪ್ಯಾಯತೆ ಅನ್ನುವ ಬೆಚ್ಚದನ ಮುಂದೆ ಆ ಚಳಿ ಸೋತು ಹೋಯಿತು. ಅನಾಮಿಕಳ ಸಹನೆ, ಅವನಿಯ ಬುದ್ಧಿವಂತಿಕೆ, ಅಂಜಲಿಯ ತುಂಟತನ, ಅತ್ತೆ ಮಾವಂದಿರ ಪ್ರೋತ್ಸಾಹ ಇದೆಲ್ಲವೂ ಸೇರಿದರೆ ಆ ರಾತ್ರಿ ಹೋಟೆಲ್ ವಿಜಯವಂತವಾಯಿತು. ಮಾವಯ್ಯ, ನಾಳೆ ಮೆನುನಲ್ಲಿ ಈರುಳ್ಳಿ ಪೆಸರಟ್ ಇಡೋಣವಾ? ಇಡೋಣ ತಾಯಿ, ನೀನೇನ್ ಮಾಡಿದ್ರು ಅಮೃತನೇ ಅಲ್ವಾ. ನಾನು ಪೆಸರಟ್ ಮೇಲೆ ಉಪ್ಮಾ ಮಾಡ್ತೀನಿ ಮಾವಯ್ಯ. ನೀನು ಉಪ್ಮಾ ತಿಂದೇ ಇದ್ರೆ ಸಾಕಷ್ಟೇ ಅಂಜಲಿ, ಕಸ್ಟಮರ್ಸ್ಗೆ ಉಪ್ಪಿಟ್ಟು ಉಳಿಯುತ್ತೆ. ಆ ಮಾತಿಗೆ ಅಂಜಲಿ ಮುಖ ಮುದುಡಿಸಿಕೊಳ್ಳುತ್ತಾಳೆ. ಮಿಕ್ಕವರು ಹಾಯಾಗಿ ನಗುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ರಾಮರಾಜಪುರ ಅನ್ನುವ ಅಂದವಾದ ಹಳ್ಳಿಯ ಬಗ್ಗೆ ಸುತ್ತಮುತ್ತಲಿನ ಗ್ರಾಮದ ಜನಗಳು ಬಹಳ ದೊಡ್ಡದಾಗಿ ಮಾತಾಡ್ತಾ ಇದ್ರು. ನದಿ ಪಕ್ಕದಲ್ಲಿ ಇರುವ ಆ ಊರೆಂದರೆ ಎಲ್ರಿಗೂ ಬಹಳ ಇಷ್ಟ. ಅಂತಹ ಊರಿನಲ್ಲಿ ಎಲ್ಲರೂ ವ್ಯವಸಾಯ ಮಾಡಿಕೊಂಡು ಬದುಕ್ತಾ ಇದ್ರು. ಅದೇ ಊರಿನಲ್ಲಿ ಒಂದು ಬಡ ಕುಟುಂಬ ಕೂಡ ಇದ್ದಿತ್ತು. ಆ ಮನೆಯ ದೊಡ್ಡವಳೇ ಶಾರದಾ. ಆಕೆಯ ಮಗ ರಮೇಶ್ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ಕೊಂತ ಕುಟುಂಬವನ್ನು ಪೋಷಿಸ್ತಾ ಇದ್ದ. ರಮೇಶನ ತಂದೆ ಪ್ರಸಾದ್ ಮಾತ್ರ ಕೆಲಸ ಫಲಸವಿಲ್ಲದೆ ಊರಲ್ಲಿ ಎಲ್ಲರಿಗೂ ಪ್ರಶ್ನೆಗಳನ್ನು ಹಾಕುತ್ತಾ ತಬ್ಬಿಬ್ಬು ಮಾಡ್ತಾ ಇದ್ದ. ಹಾಗೆ ಒಂದು ದಿನ, ನೋಡು ವೀರಯ್ಯ, ದಿನವೂ ನೀನು ಗಿಡಕ್ಕೆ ನೀರ್ ಹಾಕ್ತಿದ್ಯಲ್ಲ, ಮತ್ತೆ ಗಿಡಗಳ ಹೊಟ್ಟೆ ತುಂಬೋದ್ರೆ ನಿಂಗೇನಂತವೆ? ಗಿಡಗಳೇನಂತವೆ ರೀ, ಮನುಷ್ಯರಾಗಿ ಅದಕ್ಕೆ ಏನಾದ್ರು ಬಾಯಿ ಇದ್ಯಾ? ಇಲ್ವಲ್ಲಯ್ಯ. ಬಾಯಿ ಇಲ್ದಿದ್ರೆ ಮತ್ತೆ ನೀರ್ ಎಲ್ಲಿಗೆ ಕುಡಿಯುತ್ತವೆ ಅಂದ್ಕೊಂಡೆ? ಅವು ಕೂಡ ಬಾಯಿ ಇದೆ. ಆ ವಿಷಯ ತಿಳಿಯದೆ ಇಷ್ಟು ದಿನ ಹೇಗಿದ್ಯೋ ಏನೋ ನೀನು. ಅದಲ್ಲ ರೀ, ಅದು ನೀವು ನನ್ನ ಒಳ್ಳೆ ತಬ್ಬಿಬ್ ಮಾಡ್ತಾ ಇದ್ದೀರಾ. ನಾನೇನು ತಬ್ಬಿಬ್ ಮಾಡ್ತಾ ಇಲ್ಲಪ್ಪ. ಹೋಗಿ ನಿನ್ನ ಗಿಡಗಳನ್ನ ಜಾಗೃತಿಯಾಗಿ ಪರಿಶೀಲಿಸು. ಅವಕ್ಕೆ ಬಾಯಿ ಎಲ್ಲಿದೆಯೋ, ಮೂಗು ಎಲ್ಲಿದೆಯೋ, ತಲೆ ಎಲ್ಲಿದೆಯೋ ಇದು ತಿಳ್ಕೊ. ಹೋಗಯ್ಯ, ಹೋಗು. ಏನೋ ಇವರು, ನನಗೆ ತಲೆನೋವು ಬರ್ತಾ ಇದೆ ಎಂದು ಹೇಳಿ ವೀರಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇಷ್ಟರಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ. ತನ್ನ ತಂದೆ ಹಾಗೆ ಇರುವುದನ್ನು ನೋಡಿ ಕೋಪ ಪಡ್ತಾನೆ ರಮೇಶ್. ಮತ್ತೆ ಕೋಪದಿಂದ ತಂದೆನ ನೋಡಿ, ಛೀ, ಇದು ಒಂದು ಬದುಕೇನಾ? ಊರಲ್ಲಿ ಎಲ್ರೂ ಅವರವರ ಮಕ್ಕಳಿಗೆ ಒಳ್ಳೆ ಮನೆ ಕಟ್ಟಿಸಿದ್ದಾರೆ, ಕಷ್ಟಪಡದೆ ದುಡ್ಡನ್ನ ಏರ್ಪಾಟ್ ಮಾಡ್ಕೊಟ್ಟಿದ್ದಾರೆ. ಆದ್ರೆ ನೀನು ಮಾತ್ರ ನನ್ಗೇನ್ ಮಾಡಿದ್ಯಾ? ಹಾಗೆ ಹುಟ್ಟಿಸ್ಬಿಟ್ಟು ಬಿಟ್ಟಿದ್ಯಾ ಅಷ್ಟೇ. ಹೀಗೆ ಕೆಲಸ ಫಲಸವಿಲ್ಲದೆ ಎಷ್ಟು ದಿನ ಇರ್ತೀಯ? ಅಮ್ಮ ನಾನು ದಿನ ಏನೋ ಒಂದಿಷ್ಟು ಕೆಲಸ ಮಾಡ್ತಾ ಇದ್ವಿ. ನಮ್ ಬಗ್ಗೆ ಅಯ್ಯೋ ಅನ್ಸಲ್ವಾ ನಿಂಗೆ? ನೀನು ಬದ್ಲಾಗಲ್ವಾ ಈ ಜನ್ಮದಲ್ಲಿ? ಏನೋ ನಿಲ್ಸೋ, ಅಲ್ಲೇ ನಿಲ್ಸು. ಏನೋ ಬಾಯಿ ದೊಡ್ಡದಾಗ್ತಾ ಇದೆ, ಅಲ್ಲಿಗೆ ನಿಲ್ಸಿದ್ರೆ ಒಳ್ಳೇದು. ನಾನು ನಿನಗೆ ಜನ್ಮ ಕೊಟ್ಟ ತಂದೆ, ಆ ವಿಷಯ ನೆನ್ಪಿದ್ಯಾ ಇಲ್ವಾ? ತಂದೆ ಜೊತೆ ಮಾತಾಡೋ ಮಾತನ ಇದು? ಜವಾಬ್ದಾರಿ ಇಲ್ಲದ ತಂದೆನಾ ಹೇಗೆ ಮಾತಾಡಿದ್ರೆ ಏನು ಎಂದು ಕೋಪದಿಂದ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹಾಗೆ ಸುತ್ತಮುತ್ತಲಿನ ಪರಿಸರಗಳನ್ನು ನೋಡುತ್ತಾ ನದಿಯ ತನಕ ಹೋಗುತ್ತಾನೆ. ನದಿ ಪಕ್ಕದಲ್ಲಿಯೇ ತನ್ನ ಮನೆಗೆ ಹೋಗಿ ನೋಡಿದರೆ ಶಾರದಾ ಪೂಜೆ ಮಾಡ್ತಾ ಕಾಣಿಸ್ತಾಳೆ. ತನ್ನ ಮಗ ರಮೇಶ್ ಬಂದಿದ್ದನ್ನು ಗಮನಿಸಿ, ಬಾರು ಮಗನೇ, ನಿನಗಾಗೆ ನೋಡ್ತಾ ಇದ್ದೆ. ಈ ದಿನ ನಿನಗೆ ಚೆನ್ನಾಗಿರೋ ಚಿತ್ರಾನ್ನ ಮಾಡಿದ್ದೀನಿ ಕಣೋ. ಅಬ್ಬಬ್ಬಾ, ಏನಮ್ಮ ನೀನು? ನದಿ ಪಕ್ಕದಲ್ಲೇ ನಮ್ಮ ಮನೆ ಇದೆ. ನದಿಯಲ್ಲಿ ಮೀನ್ ಹಿಡಿದು ಒಂದಿನವಾದ್ರೂ ಅಡುಗೆ ಮಾಡ್ಬೋದಲ್ಲ. ಮೀನಿನ ಸಾರು ತಿಂದು ಎಷ್ಟು ದಿನವಾಯ್ತು. ಸರಿ ಕಣೋ, ಈ ಸಲ ನಿನಗೆ ಇಷ್ಟವಾದ ಮೀನಿನ ಸಾರೆ ಮಾಡ್ತೀನಿ. ಮೊದ್ಲಂತೂ ಇದನ್ನು ತಿನ್ನು. ಹಾಗೆ ಶಾರದಾ ಬಡಿಸಿದ್ದನ್ನು ರಮೇಶ್ ತಿನ್ನುತ್ತಾ ಇದ್ದರೆ ಅವರಿಗೆ ಸ್ವಲ್ಪ ದೂರದಲ್ಲಿ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವ ಒಬ್ಬ ಹುಡುಗಿ
ಅದನ್ನು ನೋಡಿದ ತಕ್ಷಣ ಓಡ್ಕೊಂಡು ಅಲ್ಲಿಗೆ ಹೋಗ್ತಾರೆ ಶಾರದಾ ರಮೇಶ್. ನದಿಯಲ್ಲಿ ಕೊಚ್ಕೊಂಡು ಬಂದ ಹುಡುಗಿನ ನೋಡ್ತಾರೆ. ಏಯ್, ಅವಳಿಗೆ ಏನಾಗಿದೆ ನೋಡು, ಹೊಟ್ಟೆ ಉಬ್ಬರ್ಸ್ಕೊಂಡಿದೆ, ಮೊದ್ಲು ಆ ಹೊಟ್ಟೆ ನೋದ್ದು ನೀರೆಲ್ಲ ಹೊರಗೆ ಬರೋ ಹಾಗೆ ಮಾಡು. ಏನಮ್ಮ ನೀನು? ಅಲ್ಲಿರೋದು ಹುಡುಗ ಅಲ್ಲ, ಹುಡುಗಿ. ನಾನು ಹೇಗೆ ಮಾಡ್ತೀನಿ? ಆ ಕೆಲಸವೇನೋ ನೀನೇ ಮಾಡ್ಬೇಕು. ಹೇ ಮಗನೇ, ಪ್ರಾಣಾಪಾಯದಲ್ಲಿ ಯಾರಿದ್ರೆ ಏನೋ ಅವರಿಗೆ ಸಹಾಯ ಖಚಿತವಾಗಿ ಮಾಡ್ಬೇಕು. ಮೊದಲಂತೂ ಆ ಹುಡುಗಿನ ಮನೆ ಕರ್ಕೊಂಡು ಹೋಗೋಣ ಬಾ ಎಂದು ಶಾರದಾ ರಮೇಶ್ ಇಬ್ಬರು ಆ ಹುಡುಗಿಯನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋದ ಮೇಲೆ ಆ ಹುಡುಗಿ ಕುಡಿದ ನದಿ ನೀರನ್ನೆಲ್ಲ ಹೊರಗೆ ಬರುವ ಹಾಗೆ ಮಾಡುತ್ತಾನೆ ರಮೇಶ್. ರಮೇಶ್ನನ್ನು ನೋಡಿ ಭಯಪಟ್ಟು ಹೋಗುತ್ತಾಳೆ. ಭಯಪಡ್ಬೇಡಿ, ನಾನೇನೋ ಕಳ್ಳ ಅಲ್ಲ. ತಗೊಳ್ಳಿ, ನಮ್ಮಮ್ಮ ಇಲ್ಲೇ ಇದ್ದೀವಿ ನೋಡಿ. ಅಮ್ಮ, ಮತ್ತೆ ಗಾಬರಿ ಆಗ್ಬೇಡಮ್ಮ, ನಿನ್ನನ್ನ ಕಾಪಾಡಿದ್ದು ನಮ್ಮವನೇ. ಇಷ್ಟಕ್ಕೂ ಯಾರಮ್ಮ ನೀನು? ನದಿನೆಲ್ಲ ಹೀಗೆ ಕೊಚ್ಕೊಂಡ್ ಬಂದೆ, ಯಾವರಮ್ಮ ನಿಂದು? ನನ್ನ ಹೆಸರು ಅನಾಮಿಕಾ, ನಮ್ದು ದಕ್ಷಿಣಾಪುರ. ಪ್ರಮಾದವಶತ್ ನೀರಲ್ಲಿ ಬಿದ್ದೋದೆ, ಇಲ್ಲಿ ನೋಡಿ ಹೀಗೆ ಕೊಚ್ಕೊಂಡ್ ಬಂದೆ. ನನ್ನನ್ನ ಕಾಪಾಡಿದ್ದಕ್ಕೆ ನಿಮ್ಗೆ ಬಹಳ ಋಣಪಟ್ಟಿರ್ತೀನಿ. ಅಯ್ಯೋ ಅನಾಮಿಕಾ, ಲಕ್ಷಣವಾಗಿದೆಯ ತಾಯಿ. ದಕ್ಷಿಣಾಪುರ ಅಂದ್ರೆ ಬಹಳ ದೂರ, ನೀನು ಇಲ್ಲಿಗೆ ಬಂದು ಪ್ರಾಣದಿಂದ ಇದ್ದೆ ಅಂದ್ರೆ ಬಹಳ ದೊಡ್ಡ ವಿಷಯ. ಸರಿಯಮ್ಮ, ಅದೆಲ್ಲ ಮರ್ತೋಗಿ ಸ್ವಲ್ಪ ವಿಶ್ರಾಂತಿ ತಗೋ. ನಿನ್ಗೆ ಚೆನ್ನಾಗಾದ ಮೇಲೆ ನೀನು ಊರಿಗೆ ಹೋಗ್ಬೋದು. ಮೊದ್ಲಂತೂ ನಿಂಗೆ ತಿನ್ನೋದಕ್ಕೆ ಏನಾದ್ರೂ ತಗೊಂಬರ್ತೀನಿ. ಏ ಮಗನೇ ರಮೇಶು, ಹುಡುಗಿ ಜೊತೆ ಮಾತಾಡ್ತಾ ಇರು. ನಾನು ಆ ಬೇರೆ ಮನೆಗೆ ಹೋಗಿ ಏನಾದ್ರೂ ತಿನ್ನೋದಕ್ಕೆ ತಗೊಂಬರ್ತೀನಿ. ಹಾಗೆ ಅಮ್ಮ, ಬೇಗ ಬಂದ್ಬಿಡು, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಹಾಗೆ ಶಾರದಾ ಅಲ್ಲಿಂದ ಹೋಗುತ್ತಾಳೆ. ರಮೇಶ್ ಮೌನವಾಗಿರುವುದನ್ನ ನೋಡಿ ಅನಾಮಿಕಳೆ ಮಾತನಾಡುತ್ತಾಳೆ. ಏನ್ರಿ ಹಾಗೆ ಮೌನವಾಗಿದ್ದೀರಾ? ಏನಾಯ್ತು ನಿಮ್ಗೆ? ಎಲ್ಲ ಬಿಟ್ಟು ನಿಮ್ಗೆ ಬಾಯಿಲ್ವಾ? ಮೂಕನ? ಅಯ್ಯೋ ಅದಲ್ಲ ರೀ, ನಾನು ಹುಡುಗಿಯರ ಜೊತೆ ಮಾತಾಡೋದು ಕಡಿಮೆ, ಸರಿಯಾಗಿ ಮಾತಾಡಲಾರೆ. ನಾನು ಕೂಡ ಹುಡುಗರ ಜೊತೆ ನಿಜಕ್ಕೂ ಮಾತನಾಡಲಾರೆ, ಆದ್ರೂ ನಿಮ್ ಜೊತೆ ಮಾತಾಡ್ತಾ ಇದ್ದೀನಲ್ಲ. ನಿಮ್ ಹೆಸರು ರಮೇಶ? ಹೌದು ರೀ. ನೋಡೋದಕ್ಕೆ ಚೆನ್ನಾಗಿ ಇದ್ದೀರಾ? ಯಾರನ್ನಾದ್ರೂ ಪ್ರೇಮಿಸ್ತಾ ಇದ್ದೀರಾ? ಈ ಹೊತ್ತಿಗೆ ಮದುವೆ ಆಗಿರ್ಬೇಕಲ್ಲ. ಹಬ್ಬೆ, ಆ ಆಲೋಚನೆ ಇಲ್ಲ ರೀ. ಅಮ್ಮನ್ ನೋಡ್ಕೊಂತ ಹಾಗೆ ಕಳೆದು ಹೋಗ್ತಿದೆ ಅಷ್ಟೇ. ಮದುವೆ ಧ್ಯಾಸ ಏನೂ ಇಲ್ಲ. ಹೀಗೆ ಬ್ರಹ್ಮಚಾರಿಯಾಗಿ ಇರ್ತೀರಾ ನೀವು? ಮದುವೆ ಮಾಡ್ಕೊಳಲ್ವಾ? ಮಾಡ್ಕೋತೀನ್ರಿ, ನಮ್ಮಮ್ಮಂಗೆ ಹಿಡಿಸ್ಬೇಕಲ್ಲ. ನಮ್ಮಮ್ಮಂಗೆ ಯಾರು ಹಿಡಿಸಿದ್ರೋ ಅವ್ರನ್ನೇ ಮಾಡ್ಕೋತೀನಿ. ಅಂದ್ರೆ ನಿಮಗೆ ಹಿಡಿಸಬೇಕಾದ ಅಗತ್ಯವಿಲ್ವಾ? ಅಬ್ಬಬ್ಬಾ, ಏನ್ರಿ ನೀವು ಈಗಲೇ ಪ್ರಮಾದದಿಂದ ಹೊರಗೆ ಬಂದಿದ್ದೀರಲ್ಲ, ಸ್ವಲ್ಪ ಹೊತ್ತು ಹಾಗೆ ವಿಶ್ರಾಂತಿ ತಗೊಳ್ಳಿ ಎಂದು ಬೇಸರ ಪಡುತ್ತಾ ರಮೇಶ್ ಅಲ್ಲಿಂದ ಹೋಗುತ್ತಾನೆ. ಇನ್ನು ಅಷ್ಟರಲ್ಲಿ ಶಾರದಾ ತಿನ್ನೋದಕ್ಕೆ ತಗೊಂಡ್ಬರ್ತಾಳೆ. ಅನಾಮಿಕಳಿಗೆ ಕೊಡುತ್ತಲೇ ಗಬಗಬ ಅಂತ ತಿನ್ನುತ್ತಾಳೆ ಅನಾಮಿಕಾ. ಇನ್ನು ಆ ದಿನ ರಾತ್ರಿ ಪ್ರಶಾಂತವಾಗಿ ನಿದ್ರೆ ಹೋಗುತ್ತಾಳೆ. ಬೆಳಿಗ್ಗೆ ಏಳುತ್ತಲೇ ನದಿಯನ್ನು ನೋಡಿ ಮತ್ತಷ್ಟು ಉತ್ಸಾಹ ಬರುತ್ತದೆ ಅವಳಿಗೆ. ಆ ನದಿ ದಡದಲ್ಲಿ ರಮೇಶ್ ಸ್ನಾನ ಮಾಡ್ತಾ ಇರುವಾಗ ಹಿಂದಿನಿಂದ ಹೋಗುತ್ತಾಳೆ ಅನಾಮಿಕಾ. ಹೆಜ್ಜೆ ಸಪ್ಪಳದಿಂದ ರಮೇಶ್ ತನ್ನ ತಾಯಿ ಶಾರದಾ ಬಂದಿದ್ದಾಳೆ ಅಂದ್ಕೋತಾನೆ. ಬಾಮ್ಮ, ಸಮಯಕ್ಕೆ ಬಂದೆ. ಬಂದು ನನ್ನ ಬೆನ್ನು ತಿಕ್ಕು. ಹೀಗೆ ಪ್ರಶಾಂತವಾಗಿ ಸ್ನಾನ ಮಾಡಿ ಬಹಳ ದಿನಗಳಾಗಿದೆ. ಹಾಗೆ ರಮೇಶ್ ಅನ್ನುತ್ತಲೇ ಅನಾಮಿಕಾ ಮೆಲ್ಲಗೆ ರಮೇಶನ ಬೆನ್ನನ್ನು ತಿಕ್ಕುತ್ತಾಳೆ. ಅದೇನು ಹಚ್ಚಿಕೊಳ್ಳದೆ ರಮೇಶ್ ಮಾತನಾಡ್ತಾನೆ ಇರ್ತಾನೆ. ಆಹಾ, ನೀನು ಬೆನ್ ತಿಕ್ತಾ ಇದ್ರೆ ಎಷ್ಟು ಹಾಯಾಗಿದೆಯೋ ಅಮ್ಮ. ಇಷ್ಟಕ್ಕೂ ಆ ಹುಚ್ಚು ಹುಡುಗಿ ಏನ್ ಮಾಡ್ತಾ ಇದ್ದಾಳೆ? ನಿದ್ರೆಯಿಂದ ಎದ್ಲಾ? ಹುಡುಗಿಗೆ ಮೂಗಿನ ಮೇಲೆ ಕೋಪ ಹೆಚ್ಚು ಅನ್ಕೋತೀನಿ. ನನ್ಗೆ ಗೊತ್ತಿದ್ದ ಹಾಗೆ ಹುಡುಗಿ ಮನೆಯಿಂದ ಓಡ್ ಬಂದಿರ್ಬೇಕಮ್ಮ. ತಕ್ಷಣ ಅವಳನ್ನು ಕಳಿಸ್ಬಿಡು. ನಾನಂತೂ ಮೊದಲ ದಿನನೇ ಕುತ್ತಿಗೆ ಹಿಡಿದು ತಪ್ತಾ ಇದ್ದೆ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಂಗೆ ಕೋಪ ಒತ್ಕೊಂಡು ಬರುತ್ತೆ. ಆ ಕೋಪದಲ್ಲಿ ಬೆನ್ನನ್ನ ಬಲವಾಗಿ ತಿಕ್ಕುತ್ತಾಳೆ. ಉರಿ ಹತ್ತಿ ರಮೇಶ್ ತಿರುಗಿ ನೋಡುತ್ತಾನೆ. ಅನಾಮಿಕಾ ಇರುವುದನ್ನು ನೋಡಿ ಶಾಕ್ ಆಗ್ತಾನೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡ್ಕೊಂಡು ನಾಚಿಕೆ ಪಡ್ತಾರೆ. ಇನ್ನು ಆ ದಿನ ಮಧ್ಯಾಹ್ನ ಅನಾಮಿಕಾ ಅಲ್ಲಿಂದ ಹೊರಡುತ್ತಾಳೆ. ನೋಡಿ, ನೀವು ನನಗೆ ಬಹಳ ಸಹಾಯ ಮಾಡಿದ್ದೀರಾ, ಬಹಳ ಧನ್ಯವಾದಗಳು. ನಿಮ್ಮ ಮಗ ತುಂಬಾ ಒಳ್ಳೆಯವರು. ನಿಮ್ಮಂತಹ ಅಮ್ಮ ಇರುವುದು ಅವನ ಅದೃಷ್ಟ. ನೀವು ಕೂಡ ಬಹಳ ಒಳ್ಳೆ ಹುಡುಗಿನೇ, ಆದ್ರೆ ಮೂಗಿನ ಮೇಲೆ ಕೋಪ ಹೆಚ್ಚು. ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನು ದಯಮಾಡಿ. ಹಾಗೆ ರಮೇಶ್ ಶಾರದರು ಅನಾಮಿಕಳನ್ನು ಸಾಗ ಹಾಕುತ್ತಾರೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಶಾರದಳ ಮನೆಗೆ ಅನಾಮಿಕಳ ತಂದೆ ರಾಂಬಾಬು ಬರುತ್ತಾನೆ. ಪಕ್ಕದಲ್ಲಿ ವೀರಯ್ಯ ಕೂಡ ಇರುತ್ತಾನೆ. ವೀರಯ್ಯನನ್ನು ನೋಡಿದ ಪ್ರಸಾದ್, ಏನು ವೀರಯ್ಯ, ಒಂದು ಪ್ರಶ್ನೆ ಹಾಕು ಅಂತೀಯಾ? ನಿನ್ನ ಪ್ರಶ್ನೆಗೊಂದು ನಮಸ್ಕಾರಪ್ಪ. ಅಮ್ಮ ಶಾರದಮ್ಮ, ಇವರೇ ಅನಾಮಿಕಳ ತಂದೆ, ನಿಮ್ ಜೊತೆ ಮಾತಾಡೋದಿಕ್ ಬಂದಿದ್ದಾರೆ. ನಮ್ ಜೊತೆ ಏನ್ ಮಾತಾಡೋದಿಕ್ಕೆ ಬಂದಿದ್ದೀರಾ? ಆ ಹುಡುಗಿನ ನೆನ್ನೆನೆ ಕಳ್ಸಿದ್ವೆ. ಈ ರಾಂಬಾಬು ನನ್ನ ಚಿಕ್ಕಂದಿನ ಸ್ನೇಹಿತ. ಇವನ ಮಗಳು ಅನಾಮಿಕಾ ನಿನ್ನ ಮಗ ರಮೇಶ್ ನನ್ನ ಮೆಚ್ಕೊಂಡಿದ್ದಾಳಂತೆ. ಮದುವೆ ವಿಷಯ ಮಾತಾಡೋದಕ್ಕೆ ಬಂದಿದ್ದಾರೆ. ವೀರಯ್ಯ ಹಾಗೆ ಹೇಳುತ್ತಲೇ ಶಾರದಾ ಬಹಳ ಸಂತೋಷಿಸುತ್ತಾಳೆ. ಇನ್ನು ರಾಂಬಾಬು ಮಾತನಾಡುತ್ತಾನೆ. ಅಮ್ಮ, ನದಿ ಪಕ್ಕದಲ್ಲೇ ನಿಮ್ಮ ಮನೆ. ಆ ಮನೆಯಲ್ಲಿ ಕಳೆದ ಕ್ಷಣಗಳು, ನಿಮ್ಮ ಮಗನ ಒಳ್ಳೆಯತನ, ನೀವು ತೋರಿಸಿದ ಆಪ್ಯಾಯತೆ, ಇದೆಲ್ಲ ನಮ್ಮ ಮಗಳು ಅನಾಮಿಕಂಗೆ ತುಂಬಾ ಹಿಡಿಸಿದೆ. ಅದಕ್ಕೆ ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂದ್ಕೊಂಡಿದ್ದಾಳೆ. ಬಹಳ ಸಂತೋಷ. ಅನಾಮಿಕಾ ಅಂತೂ ನಮಗೆ ತುಂಬಾ ಹಿಡಿಸಿದ್ದಾಳೆ. ಅಂದ್ರೆ ಈ ಮದುವೆ ನಿಮ್ ಮಗಂಗೆ ಇಷ್ಟವೇನಾ ರೀ?
ನನಗೆ ಹಿಡ್ಸಿದ್ರೆ ಅವನಿಗೆ ಹಿಡ್ಸಿದ ಹಾಗೆ ರೀ. ನಮ್ಮ ಮಗಳು ಆಗ್ಲೇ ವಿಷಯ ಹೇಳಿದ್ಲು, ಅಂದ್ರೆ ಇನ್ನು ಮುಹೂರ್ತ ಇಡೋಣ. ಏನ್ ಇಟ್ಕೊಳ್ಳೋದು, ಈ ಊರಲ್ಲಿ ಎಲ್ಲರಿಗಿಂತ ಬಡ ಕುಟುಂಬ ನಮ್ದು. ನನ್ನ ಮಗ ರಮೇಶ್ ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಕುಟುಂಬವನ್ನು ಪೋಷಿಸ್ತಾ ಇದ್ದಾನೆ. ಈ ಸಮಯದಲ್ಲಿ ಅವನಿಗೆ ಮದುವೆ ಮಾಡಿದ್ರೆ ನಿಮ್ ಮಗಳು ಕೂಡ ನಮ್ ಜೊತೆ ಕಷ್ಟಪಡಬೇಕಾಗುತ್ತೆ. ಪ್ರಸಾದ್ ಹಾಗೆ ಹೇಳುತ್ತಲೇ ರಾಂಬಾಬು ವೀರಯ್ಯ ನಗುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ, ಇಲ್ಲಿ ನೋಡು ಪ್ರಸಾದ್, ಈ ರಾಂಬಾಬು ಅವರು ದೊಡ್ಡ ವ್ಯಾಪಾರಿ, ಈಗಲೇ ಬಹಳಷ್ಟು ದುಡ್ಡು ಸಂಪಾದಿಸಿದ್ದಾರೆ. ಇವರಿಗಿರುವುದು ಒಬ್ಬಳೇ ಒಬ್ಳು ಮಗಳು. ಆ ಆಸ್ತಿ ಎಲ್ಲ ನಿಮ್ಮವನಿಗೆ ಅಲ್ವಾ? ರಮೇಶನ ಅದೃಷ್ಟ ಚೆನ್ನಾಗಿದೆ. ಧನವಂತರ ಮಗಳೇ ಅವನ ಜೀವನದಲ್ಲಿ ಬರ್ತಾ ಇದ್ದಾಳೆ. ನೋಡಮ್ಮ ಶಾರದಾ, ನನ್ನ ಅಳಿಯ ಕೆಲಸ ಮಾಡಬೇಕಾದ ಅಗತ್ಯವಿಲ್ಲ. 4 ತಲೆಮಾರು ತಿಂದರೂ ಕರಗದಷ್ಟು ದುಡ್ಡಿದೆ. ಅದೆಲ್ಲ ಅಳಿಯಂದ್ರದ್ದೇ ಅಲ್ವಾ? ತಕ್ಷಣ ಹೋಗಿ ಮುಹೂರ್ತ ಇಡಿಸ್ತೀನಿ. ಹಾಗೆ ರಾಂಬಾಬು ಮಾತನಾಡಿ ಹೋದ ನಂತರ 1 ವಾರದಲ್ಲಿಯೇ ಆ ಮನೆಗೆ ಸೊಸೆಯಾಗಿ ಕಾಲಿಡುತ್ತಾಳೆ ಅನಾಮಿಕಾ. ಆ ರಾತ್ರಿ ಅನಾಮಿಕಾ ರಮೇಶರು ನದಿಯ ಪಕ್ಕ ಏಕಾಂತವಾಗಿರುತ್ತಾರೆ. ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡುತ್ತಾರೆ. ಅನಾಮಿಕಾ, ನನ್ನಲ್ಲಿ ಏನ್ ನೋಡಿ ಪ್ರೇಮಿಸಿದೆ ನೀನು? ನನಗೆ ಪ್ರಶಾಂತವಾಗಿರೋದಂದ್ರೆ ತುಂಬಾ ಇಷ್ಟ. ಇಲ್ಲಿ ನೋಡು, ಈ ನದಿ ಪಕ್ಕದಲ್ಲೇ ಮನೇಲಿರೋದು ಮತ್ತಷ್ಟು ಇಷ್ಟ. ನಾನು ಅಂದುಕೊಂಡ ಪ್ರಕಾರದ ಹಾಗೆ ನದಿ ಪಕ್ಕದಲ್ಲೇ ನನ್ನ ಅತ್ತೆ ಮನೆ ಇದೆ. ನದಿಗೆ ಹತ್ತಿರವಾಗಿ ನನ್ನ ಪಕ್ಕದಲ್ಲಿ ನೀವು ಇದ್ದೀರಾ. ಇದಕ್ಕಿಂತ ಪ್ರಶಾಂತತೆ ಇನ್ನೆಲ್ಲಿ ಸಿಗುತ್ತೆ ಹೇಳಿ? ಇನ್ನು ನನಗೆ ಹಾಯಾಗಿ ಇಲ್ಲೇ ಬದುಕಿರ್ತೀನಿ. ನೀನು ನನ್ನ ಜೀವನದಲ್ಲಿ ಬರೋದು ನನ್ನ ಅದೃಷ್ಟ ಅನಾಮಿಕಾ. ನಿನ್ನಂತ ಹುಡುಗಿನ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ನಾನು ಬಡವನು ಅಂತ ತಿಳ್ಕೊಂಡ್ರು ಕೂಡ ಪ್ರೇಮಿಸಿ ಮದುವೆ ಆದೆ. ನೋಡಿ, ನೀವು ನಿಮ್ಮ ಅಮ್ಮನನ್ನು ನೋಡ್ಕೊಳ್ಳುವ ವಿಧಾನ ನನಗೆ ಹಿಡಿಸಿತು. ತಾಯಿನೇ ಹಾಗೆ ನೋಡ್ಕೊಂಡ್ರೆ ಇನ್ನು ಹೆಂಡತಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋತೀರಾ? ಅದಕ್ಕೆ ನಿಮ್ಮನ್ನು ಇಷ್ಟಪಟ್ಟು ಮತ್ತೆ ಮದುವೆ ಮಾಡ್ಕೊಂಡೆ. ಹಾಗೆ ಅನಾಮಿಕಾ ರಮೇಶ್ ಮನಸ್ಸು ಬಿಚ್ಚಿ ಆ ರಾತ್ರಿ ಎಲ್ಲ ಮಾತನಾಡಿಕೊಳ್ತಾರೆ. ಇನ್ನು ಆಗಿನಿಂದ ನದಿ ಪಕ್ಕದಲ್ಲಿ ಅತ್ತೆ ಮನೆಯಲ್ಲಿ ಅನಾಮಿಕಾ ಯಾವ ಕಷ್ಟವೂ ಇಲ್ಲದೆ ಸಂತೋಷದಿಂದ ತನ್ನ ಗಂಡನ ಜೊತೆ ಜೀವಿಸುತ್ತಾಳೆ, ಹಾಯಾಗಿರುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.